ಮನ್ಸೂರ್ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಷ್ಟು ಕ್ಲೋಸ್ ಅಂದರೆ, ಅವರು ನಮ್ಮ ಕುಟುಂಬದ ಎಲ್ಲ ಸಂತೋಷದ ಸಮಯದಲ್ಲೂ ನಮ್ಮ ಜೊತೆ ನಿಂತಿದ್ದಾರೆ. ನಮ್ಮ ಕಷ್ಟಗಳು ಬಂದಾಗ ನಮ್ಮ ಪಕ್ಕ ಬೆನ್ನೆಲುಬಾಗೂ ಕೂಡ ನಿಂತಿದ್ದಾರೆ. ಅವರು, ಅವರ ಅಣ್ಣ ಮಕ್ಸೂದು, ಅವ್ರ ತಮ್ಮ ಮಸೂದು, ಇವ್ರು 3 ಜನನು. ನಮ್ಮ ಬೆಂಗಳೂರಿಗೆ ಇವತ್ತು ಬಹಳಷ್ಟು ಸಮಸ್ಯೆಗಳಿದೆ. ಈ ಸಮಸ್ಯೆಗಳು ಹಲವಾರು. ಒಂದು, ನೀವೆಲ್ಲರೂ ಅನುಭವಿಸ್ತಾ ಇರೋವಂಥ ನೀರಿನ ಕೊರತೆ ಇರ್ಬೋದು, ನಮ್ಮ ಟ್ರಾಫಿಕ್ ಕಂಜೆಷನ್ ಇರ್ಬೋದು, ನಮ್ಮ ಜನಸಂಖ್ಯೆ ದೊಡ್ಡದಾಗ್ತಾ ಇದೆ. ನಮ್ಮ ಮಕ್ಕಳು ನಾಳೆ ಏನು ಮಾಡ್ತಾರೆ, ಇವತ್ತೇನು ಕಲಿತಿದ್ದಾರೆ ಅವರು ಶಾಲೆಗಳಲ್ಲಿ, ಪ್ರೈಮರಿ ಎಜುಕೇಷನ್ ಅಥವಾ ಪ್ರಾಥಮಿಕ ಶಿಕ್ಷಣ ಏನಿರ್ಬೋದು, ಅದು ಏನಿರಬೇಕು. ಎರಡನೇದು, ನಮ್ಮ ಜನಗಳು ಇವಾಗ ವಯಸ್ಸಾಗ್ತಿರೋದು ಅದೂ ಸೈಮಲ್ಟೇನಿಯಸ್ ಆಗಿ ಆಗ್ತಾ ಇದೆ. ಒಂದು ಕಡೆ ನಮ್ಮ ಯಂಗ್ ಪಾಪ್ಯುಲೇಷನ್ ಅಂತ ಏನು ಅಂತೀವಿ ಅದು ದೊಡ್ಡದಾಗ್ತಾ ಇದ್ದರೆ, ಇನ್ನೊಂದು ಕಡೆ ವಯಸ್ಸಾದವರು ಕೂಡ ಬೆಳೀತಾ ಇದ್ದಾರೆ. ಸೊ ಈ ವಯಸ್ಸಾದವ್ರಿಗೆ ನಾವೇನು ಕಾಳಜಿ ತಗೋಬೇಕು, ನಾವು ಒಂದು ಸೊಸೈಟಿಯಾಗಿ ಅಥವಾ ಏನು ಪ್ಲ್ಯಾನ್ ಮಾಡಬೇಕು ಮುಂದೆ ಈ ವಯಸ್ಸಾದವ್ರಿಗೆ ಒಂದು ಮರ್ಯಾದೆ, ಒಂದು ಜೀವನ ಬದುಕೋದಕ್ಕೆ, ಅಂಥದ್ರ ಬಗ್ಗೆನೂ ಭಾಳಷ್ಟು ಯೋಚಿಸಿದ್ದಾರೆ ಮನ್ಸೂರ್ ಅವರು. ಆ್ಯಂಡ್ ಈ ಒಂದು ಅವಕಾಶ ಅವ್ರಿಗೆ ಇದನ್ನು ಲೋಕಸಭೆಯಲ್ಲಿ ಪ್ರಸ್ತಾವಿಸಿ ಮುಂದೆ ಅಂಥ ಒಂದು ಪ್ರೋಗ್ರಾಮ್ಸನ್ನು ಡಿಸೈನ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಮುಂದಕ್ಕೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಅಥವಾ ದೇಶ ಮಟ್ಟದಲ್ಲಿ ಅವ್ರು ಇದನ್ನು ಬೆಳೆಸೋದಕ್ಕೆ ಒಂದು ಅವಕಾಶ ಕೂಡ ಸಿಗತ್ತೆ. ಆ್ಯಂಡ್ ನನ್ನ ಸ್ನೇಹಿತ ಮನ್ಸೂರ್ ಅಲಿ ಖಾನ್ಗೆ ಒಳ್ಳೆಯದಾಗಲಿ, ಅವನು ಗೆಲ್ಲಲಿ.